ಬಂಧುಗಳೇ, ಅವ ಗಿಳಿ ಓದಿ ಫಲವೇನು ಬೆಕ್ಕು ಬರುವುದನ್ನು ತಿಳಿಯದನಕ್ಕ. ಗಿಳಿ ಓದಿ ಫಲವೇನೋ ರಸ್ತಾದ ಕುತ್ಕೊಂಡು ಇಸ್ಪಿಟಿಲಿ ತೆಗದಂಗ ತೆಗಿತಿರ್ತಾನ, ನೀನು ಭವಿಷ್ಯ ಹೇಳ್ತಿರ್ತಾನ ಗಿಳಿ ತಗೊಂಡು. ಆದ್ರ ಅವ್ ಹೇಳಿದ್ದ ಖರೆ ಯಾಕಿತ್ತಂದ್ರೆ ಮತ್ತೆ ಅಮ್ಯಾಕ್ ಪೆಟ್ಟಿಗೆ ತಗೊಂಡ್ ಫುಟ್ಪಾತ್ ಮ್ಯಾಗ ಕೊಡ್ತಿದ್ದ. ತಿಳ್ಕೊಳ್ರಿ, ಆತ ಹೇಳ್ತಾನ ದುಡಿರಿ ಅಂತಾನ. ಕಾಯಕ ಸಿದ್ಧಾಂತ, ಕಾಯಕದ ಭಾಷ್ಯ. ಈ ಕಾಯಕ ದಾಸೋಹ, ಶಿವಯೋಗ, ನಿತ್ಯ ಜಂಗಮ ದಾಸೋಹ. ಜಂಗಮರಿ ಅಂದ್ರೆ ಇಲ್ಲೆಲ್ಲರೂ ಕೂತವ್ರೆಲ್ಲರೂ ಅವರೇ, ನೀವೆಲ್ಲ ಬಂದವ್ರಿಗೆ ಒಂದು ತುತ್ತು ಅನ್ನ ಕೊಡು ಕಲೆಯನ್ನ ಕಲಿತ್ರೆ ಜೇಡರ ದಾಸಿಮಯ್ಯನ ಈ ಸಂಪ್ರದಾಯ, ಈ ಪರಂಪರೆ ಮುಂದೊಂದು ದಿನ ಬೆಳಗುತ್ತದೆ. ವಚನ ಪರಂಪರೆಗೆ ನಾಂದಿ ಹಾಡಿರ್ತಕ್ಕಂಥ ಜೇಡರ ದಾಸಿಮಯ್ಯ ವಸ್ತ್ರ ಕೊಟ್ಟು ದೇವರ ದಾಸಿಮಯ್ಯನಾದ. ಅವನು ಶ್ರೇಷ್ಠ, ಇವನು ಶ್ರೇಷ್ಠ, ಇವನು ನೇಕಾರವ, ಅವನು ಅಂಥವ. ಒಂದು ಕುಲ ಮತ ಜಾತಿಗೆ ಸಂಬಂಧಪಟ್ಟದ್ದು ಬೇಡ. ಅವನು ಇಡೀ ಮನುಷ್ಯ ಕುಲಕ್ಕೆ ಮಾನ ಕಾಯ್ದ ಮಹಾದೇವ, ಇಡೀ ಮನುಷ್ಯ ಕುಲಕ್ಕೆ ಮಾನ ಕಾಯ್ದ ಮಹಾದೇವ. ಅಂಥನವನನ್ನ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲ ಸೇರಿ ಕನ್ನಡ ಸಂಸ್ಕೃತಿ ಇಲಾಖೆ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ತುಂಬ ಸಂತೋಷ ಈ ಕಾರ್ಯಕ್ರಮ. ಬಂಧುಗಳೇ, ನನಗನಿಸ್ತು ಮಧ್ಯಾಹ್ನ 1 ಗಂಟೆಗೆ ಯಾಕೆ ಇದು ಕಾರ್ಯಕ್ರಮ ಅಂದ್ರೆ, ಅವತ್ತು ಬಟ್ಟೆ ಕೊಟ್ಟದ್ದನ್ನು ಮಧ್ಯಾಹ್ನ 1 ಗಂಟೆಗೆ ನೆನಪಿಟ್ಟುಕೊಡ್ರಿ. ಯಾಕೆ 1 ಗಂಟೆ ಕೊಟ್ಟಂದ್ರೆ, 1 ಗಂಟೆಗೆ ಯಾಕೆ ಕೊಟ್ಟ ಅಂತಂದ್ರೆ 12 ನಂತರ 1 ಆಗೋದೈತಿ. 12 ನಂತರ ಏನಾಗೋದೈತಿ? 1 ಆಗೋದೈತಿ. ಆದ್ದರಿಂದ ಇವತ್ತು ನೇಕಾರ ಸಮುದಾಯದವರೆಲ್ಲ 1 ಆಗೋದೈತಿ ಅಂತ. ಎಲ್ಲ ಸಮುದಾಯದವರು ಎಲ್ಲರನ್ನ ಕರ್ಕೊಂಡು ಈ ಕಾರ್ಯಕ್ರಮ ಮಾಡಿರಿ. ಮಾನ್ಯ